ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರಾತ್ರಿ ಊಟಕ್ಕೋಸ್ಕರ ಹಗುರವಾಗಿರೋ ಮಸಾಲೆ ರೊಟ್ಟಿ ರೆಸಿಪಿ. ದಿನ ಅನ್ನದ ಐಟಮ್ಮು ಅನ್ನ ಸಾರು ತಿಂದು ಬೋರಾಗಿದ್ದಾಗ ರಾತ್ರಿ ಇವತ್ತು ಒಂದು ಸಲ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನ ಕಲಿಸ್ಕೋಬೇಕು. ಅದಕ್ಕೋಸ್ಕರ ಅಕ್ಕಿ ಹಿಟ್ಟು 1 ಗ್ಲಾಸಷ್ಟು ಅಥವಾ 1/4 kg ನೆನೆಸಿಟ್ಕೊಂಡಿರೋ ಅವಲಕ್ಕಿ 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟಿದೆ, ಅಥವಾ 1/4 ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಿಟ್ಟು ಉಪಯೋಗ ಮಾಡಿದ್ರೆ 1/4 ಗ್ಲಾಸ್ ಅವಲಕ್ಕಿ, ಅದು 1/4 ಗ್ಲಾಸ್ಗಿಂತಲೂ ಕಡಿಮೆ, ಒಂದು 5 ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಉಪಯೋಗ ಮಾಡಿದ್ರೆ ಸಾಕಾಗತ್ತೆ. ಮೊದಲೇ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಇದು. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಅರಿಶಿನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು. ಉಪಯೋಗ ಮಾಡಿರೋದು ತಣ್ಣೀರು. ಇಷ್ಟ ಇದ್ದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಕೂಡ ಹಿಟ್ಟನ್ನ ಕಲಿಸ್ಕೋಬೋದು. ಕಲಿಸ್ಕೊಂಡಿದ್ದಾಗಿದೆ. ಹಿಟ್ಟು ರೆಡಿ ಇದೆ. ಹಿಟ್ಟನ್ನ ರೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ತಕ್ಷಣವೇ ರೊಟ್ಟಿಗಳನ್ನ ಮಾಡ್ಕೋಬೋದು. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ, ಬಟ್ಟೆ, ರೊಟ್ಟಿ ಪೇಪರ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ರೊಟ್ಟಿ ಮಿಷಿನಲ್ಲಿ ಕೂಡ ಮಾಡ್ಕೋಬೋದು. ಹೆಂಚು ಚೆನ್ನಾಗಿ ಕಾದಿದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಆಪ್ಷನಲಾಗಿ ಇಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಕ್ಕೊಂಡ್ರೂ ಪರವಾಗಿಲ್ಲ. ರೊಟ್ಟಿ ರೆಡಿಯಾಗಿದೆ. ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.